ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಏನಪ್ಪ ಅಂದರೆ ನಾವು ಲೈವ್ ಮಾಡಿದ್ವಿ, ವಾಚ್ ಅಲಾಂಗ್ ಅಂತ ಮಾಡಿದ್ವಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ T20 ಫಸ್ಟ್ ಹಾಫ್ ಲೈವ್ ಮಾಡಿದ್ವಿ ಗುರು. ಸೆಕೆಂಡ್ ಹಾಫ್ ಫುಲ್ಲು ಬಿಟ್ಟು ನಮ್ಮವರು ಚೇಸ್ ಮಾಡಿಬಿಡ್ತಾರೆ ಹಂಗೆ ಅಂತ ಪ್ರೆಡಿಕ್ಷನ್ ಎಲ್ಲ ಹೇಳಿದ್ವಿ. ವೈಭವ್ ಸೂರ್ಯವಂಶಿದೆಲ್ಲ ಸ್ಕೋರ್ ಬರುತ್ತೆ ನಮ್ಮವರು, ಅಂದರೆ ಇದು ಚೇಸ್ ಗ್ರೌಂಡ್ ಆಗಿರೋದ್ರಿಂದ ಚೇಸ್ ಎಲ್ಲ ಮಾಡ್ತಾರೆ ಹಂಗೆ ಅಂತ ಹೇಳಿದ್ರೆ 76 ರನ್ಗೆ ಅಲೌಟ್ ಆಗ್ತಾರೆ. 76 ರನ್ಸ್ಗೆ ಮಾತೇ ಇಲ್ಲ. ಏನು ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಅಂದರೆ ಈ ಸತತ ಸೋಲಿಗೆ ಹೊಣೆ ಯಾರು ಅನ್ನೋ ಥರ ಫೀಲ್ ಆಗ್ತಿದೆ. ಈ ಶ್ರೇಯಸ್ ಅಯ್ಯರ್ ಬಂದಮೇಲೆ, ಅಂದರೆ ನಾವು ಚಾಂಪಿಯನ್ಸ್ ಆದಮೇಲೆ ಇವಾಗ ಒಂದು ಗೆದ್ದಿಲ್ಲ ಅಂತಂದರೆ ಸ್ವಲ್ಪ ಅರ್ಗಿಸ್ಕೊಳ್ಳೋಕ್ಕೆ ಕಷ್ಟ ಅನ್ನೋ ಥರನೇ. ಅಂದರೆ 76 ರನ್ಗೆ ಅಲೌಟ್ ಆಗ್ತಾರೆ ಅಂತಂದರೆ ಬ್ಯಾಟಿಂಗ್ ಏನು ಮಾಡ್ತವ್ರೆ, ಏನು ಕತೆ, ಹೊಡೆದಿರೋದೆಲ್ಲ ಬರೀ ಕೈಗೆ ಹೋಗ್ತಿದೆ ಅಲ್ಲ ಗುರು, ಅರ್ಥನೇ ಆಗ್ತಿಲ್ಲ ಏನು ಕತೆ ಅಂತ. ಸೊ ಡೈರೆಕ್ಟಾಗಿ ಸ್ವಲ್ಪ ಈ ಪಂದ್ಯ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನನಗೆ ಇದು ಟ್ಯಾಕ್ಟಿಕ್ಸೇ ಅರ್ಥ ಆಗ್ತಿಲ್ಲ, ಏನು ಮಾಡ್ತಿದ್ದಾರೆ ಅಂತ. ಈ ಕಡೆ ಐರ್ಲೆಂಡ್ ವಿರುದ್ಧ ಸೋತರು, ಆಮೇಲೆ ಗ್ಯಾಪಲ್ಲಿ ಟೀಮಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಬ್ಲಂಡರ್ಸ್ ಎಲ್ಲ ಮಾಡಿದ್ರು. ಸಂಜು ಸ್ಯಾಮ್ಸನ್ ತೆಗೆದ್ರು ಅಂದರೆ ಡ್ರಾಪು ರೆಸ್ಟು ಏನೇನೋ ಮಾಡಿದ್ರು. ಒಟ್ನಲ್ಲಿ ಕಮ್ಯುನಿಕೇಷನ್ ಅನ್ನೋದೇ ಇಲ್ಲ. ಇವಾಗ ಹೆಂಗಪ್ಪ ಅಂದರೆ ಇಶಾನ್ ಕಿಶನ್ಗೂ ಏನು ಅನ್ಸುತ್ತೆ ಅಂದರೆ ಎಷ್ಟು ಆಡಿದ್ರೆ ಹೆಂಗೋ ತೆಗಿತಾರೆ ಗುರು ಗೊತ್ತಿಲ್ಲ ಅನ್ನೋ ಥರ ಇನ್ಸೆಕ್ಯೂರಿಟೀಸ್ ಫೀಲು. ಆಮೇಲೆ ಸೂರ್ಯವಂಶಿ ಪಾಪ ಹುಡುಗಂಗೆ ಏನಂತ ಹೇಳೋದಂತ. ಇವಾಗ ನೀವು ಸ್ಕೋರಲ್ಲಿ 76 ರನ್ನಲ್ಲಿ 13 ರನ್ನೇ ಹೈಯೆಸ್ಟ್ ಇದೆ. ಅದು ಸೂರ್ಯವಂಶಿ ಅವ್ರದ್ದು 5 ಬಾಲ್ಗೆ 13 ರನ್ ಹೊಡೆದವನೇ ಅಣ್ಣ. ಈ ಕಡೆ ಇಶಾನ್ ಕಿಶನ್ದು 13 ಇದೆ, 9 ಬಾಲ್ಗೆ 13, ಅದೇ ಹೈಯೆಸ್ಟ್ ಅಂದರೆ ಗುರು ಆ ಹುಡುಗಂಗೆ ಏನಂತ ಹೇಳ್ತೀರಾ ಅಂತ ಏನು ಅರ್ಥನೇ ಆಗ್ತಿಲ್ಲಪ್ಪ. ಓಪನರ್ಸ್ ಅಂದರೆ ಬಡಿ ಆಟ ಆಡ್ತಾರೆ, ಅದೆಲ್ಲ ಒಪ್ಕೊಳ್ಳೋಣ. ಇಶಾನ್ ಕಿಶನ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು, ತಿಲಕ್ ವರ್ಮಾ, ಶ್ರೇಯಸ್ ಅಯ್ಯರ್ ಇವರೆಲ್ಲ ಏನು ಮಾಡಿದ್ರು. ದೂಬೆ ಅಣ್ಣನ ಎಲ್ಲಿ ಕಳಿಸ್ತೀರಾ ಗುರು ನೀವು? ರಾಣಾ ಆರ್ಮಿ ಅಂದರೆ ಹರ್ಷಿತ್ ರಾಣಾ ಅವ್ರು ಆದ್ಮೇಲೆ ಕಳಿಸ್ತೀರಾ ಅಂದರೆ ದೂಬೆ ಮೇಲೆ ಕಾನ್ಫಿಡೆನ್ಸೇ ಇಲ್ವಾ, ಅಥವಾ ಏನು ತಲೆ ಉಪಯೋಗಿಸ್ತಿದ್ದಾರೆ, ಏನು ಕತೆ ಅರ್ಥನೇ ಆಗ್ತಿಲ್ಲ. ಶ್ರೇಯಸ್ ಅಯ್ಯರ್ ಬಂದು ಹೇಳ್ತಾರೆ ಅಟ್ರೋಷಿಯಸ್ ಇದು ಪರ್ಫಾರ್ಮೆನ್ಸು ಹಂಗೆ ಅಂತ. ಇವಾಗ ಹೆಂಗಂದ್ರೆ ನಾವು ಸರಣಿನ ಸಮಬಲ ಮಾಡ್ಕೋಬೋದು, ಸರಣಿ ಗೆಲ್ಲೋದಂತೂ ಚಾನ್ಸೇ ಇಲ್ಲ. ಆಮೇಲೆ ಇವ್ರು ಆಡ್ತಾ ಇರೋ ರೀತಿ ನೋಡಿದ್ರೆ ಅವ್ರು 4-0 ಸೋಲ್ತಾರೆ, ಅಂದರೆ ಗೆಲ್ತಾರೆ ಇಂಗ್ಲೆಂಡ್ ಅವರು ಅನ್ನೋ ಥರ ಫೀಲ್ ಆಗ್ತಿದೆ. ಏನು ಅಂತ ಹೇಳೋದು. ಇವಾಗ ನಮ್ಮ ಬ್ಯಾಟಿಂಗ್ ನೋಡಿದ್ರೆ 76 ರನ್ಗೆ ಅಲೌಟ್ ರೀ. ಗ್ಯಾಪಲ್ಲಿ ಟಾಪ್ 5 ಅಂದರೆ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಹರ್ಷಿತ್ ರಾಣಾ, ನಮ್ಮ ರಾಣಾ ಆರ್ಮಿ ಪವರ್ ಪ್ಲೇಲಿ ಬರ್ತಾರೆ ಬ್ಯಾಟಿಂಗ್ ಅಂದರೆ ಏನು ಅಂತ ಹೇಳೋದು. ಇದ್ಯಾಕೋ ನನಗೆ ಗೊತ್ತಿಲ್ಲ. ನಮ್ಮ ಸೂರ್ಯಕುಮಾರ್ ಯಾದವ್ ಆಗಲಿ, ನಮ್ಮ RCB ಫ್ಯಾನ್ಸ್ ಆಗಲಿ ಏನು ಶಾಪ ಆಗ್ತಾವ್ರಲ್ಲ ಅದೆಲ್ಲ ತಡ್ತಾ ಇದೇನಾ, ಅಥವಾ ಏನು ಇವರೇ ಹಿಂಗೆ ಆಡ್ತವ್ರ, ಲಿಟ್ರಲಿ ಗೊತ್ತಿಲ್ಲ ಗುರು. ನಾವೇನಪ್ಪ ಅಂದರೆ ನಾಳೆ ಫುಲ್ಲು ಲೈವ್ ಬಂದುಬಿಟ್ಟು ನೀಟಾಗೆಲ್ಲ ಇದ್ರ ಬಗ್ಗೆ ಮಾತಾಡೋಣ. ನಮ್ಮವ್ರು ಹೆಂಗೋ ಗೆದ್ದಿರ್ತಾರೆ ಏನೋ ಮಾತಾಡೋಣ ಅಂತ ಅಂದ್ಕೊಂಡ್ರೆ ಇವ್ರು ಆಡಿರೋ ರೀತಿಗೆ ನಾವು ಸುಮ್ಮನೆ ಪವರ್ ಪ್ಲೇವರೆಗೂ ಲೈವ್ ಎಲ್ಲ ಮಾಡಿದ್ದಿದ್ರೆ ಮುಗ್ದೇ ಹೋಗಿರೋದು ಅನ್ನೋ ಥರ. ಅನ್ಬಿಲಿಯಬಲ್ ಪರ್ಫಾರ್ಮೆನ್ಸ್ ಗುರು ಲಿಟ್ರಲಿ. ಅಂದರೆ ಸೀರಿಯಸ್ಲಿ ಏನು ರೀಸನು, ಏನು ಕಾರಣ? ಇದೇ ಪ್ಲೇಯರ್ಸ್ IPL ಎಲ್ಲ ಸೈಕಾಗಿ ಆಡ್ತಾರೆ, ಸಖತ್ತಾಗಿ ಆಡ್ತಾರೆ. ಅಂದರೆ IPL ಫ್ಲ್ಯಾಟ್ ಪಿಚಸಲ್ಲೇ ಮಾತ್ರ ಚೆನ್ನಾಗಿ ಆಡೋದ, ಆಮೇಲೆ ಬೌಂಡ್ರೀಸ್ ಎಲ್ಲ ಸಣ್ಣದ ಬೌಂಡ್ರೀಸ್ ಇದ್ದರೆ ಸಖತ್ತಾಗಿ ಆಡ್ತಾರೆ. ಏನು ಕತೆ? ಕ್ವಶನ್ ಮಾರ್ಕ್ ಬರೋದು ಸಹಜನೇ. ಎಕ್ಸ್ಟ್ರಾ ಬೌನ್ಸ್ ಇದ್ದರೆ ಆಡೋಕ್ಕಾಗಲ್ವಾ, ಅಥವಾ ಏನು ಇಂಗ್ಲೆಂಡ್ ಅಟ್ಮಾಸ್ಫಿಯರ್ ಇವ್ರಿಗೇನು ಅರ್ಥ ಆಗ್ತಿಲ್ವಾ, ಏನು ಕತೆ? ಈ ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್ ಎಲ್ಲ ಇದ್ದಾವೆ ಗುರು. ಅಂದರೆ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಸೊ 76 ರನ್ಗೆ ಆಲ್ಔಟ್ ಆಗ್ತಾರೆ. ಈ ಕಡೆ ನೀವು ನೋಡಿ ಬೌಲಿಂಗಲ್ಲಿ, ಅಂದರೆ ಇಂಗ್ಲೆಂಡ್ ಬ್ಯಾಟಿಂಗ್ ಮಾಡಬೇಕಾದ್ರೆ 200 ಎಲ್ಲ ಹೊಡಿತಾರೆ, 200+ ಎಲ್ಲ ಹೊಡಿತಾರೆ. ಅವರಂತೂ ಭಯಂಕರ ಬ್ಯಾಟಿಂಗ್. ಅದರಲ್ಲಿ ಸ್ಪೆಷಲಿ ಉಪ್ಪಾಣೆ ಎಲ್ಲ ಸೂಪರ್ಬಾಗಿ ಆಡ್ತಾರೆ. ಈ ಕಡೆ ಬಟ್ಲರು ಫಸ್ಟ್ಗೆಲ್ಲ ದಡಬಡ ಹೊಡಿತಾರೆ. ಫಸ್ಟ್ ಏನಂದರೆ ನಮ್ಮ ಹರ್ಷದೀಪ್ ಅವರು, ಆಮೇಲೆ ರಾಣಾ ಆರ್ಮಿ 1-2-3 ಓವರು ಚೆನ್ನಾಗೇ ಮಾಡ್ತಾರೆ. ಪ್ರಿನ್ಸ್ ಯಾದವ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಬೌಲಿಂಗು. ಬಟ್ ಅದು ಬಿಟ್ಟರೆ ನೀವು ನೋಡಿ ನಮ್ಮ ಕಡೆ ಸ್ಪಿನ್ನರ್ಸು ಸ್ಲೋ ಓವರ್ವನ್ನು ಹಾಕೋದೇ ಇಲ್ಲ ಗುರು. ಸ್ಲೋ ಆಗಿಬಿಟ್ಟು ಸ್ವಲ್ಪ ತಿರ್ಸೋಣ ಬಾಲ್ನ ಅಂತ ಏನು ತಲೆನೇ ಇಲ್ಲ. ಅಂದರೆ ಡೈರೆಕ್ಟಾಗಿ ವರುಣ್ ಅಣ್ಣ ಅಂತೂ ಅವ್ರು ಲಾಸ್ಟ್ ಒಂದು 6-7 ಮ್ಯಾಚ್ ಏನು ಬರ್ತಾನೆ ಇಲ್ಲ ಅನ್ನೋ ಥರ ಇದೆ. ಈ ಕಡೆ ಅಕ್ಷರ್ ಪಟೇಲ್ದು ಇವತ್ತು ಹಾಫ್ ಡೇ ಅನ್ನೋ ಥರನೇ. ಪ್ರಿನ್ಸ್ ಯಾವುದೋ ಒಬ್ಬರೇ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಅಂತ ಬಿಟ್ಟರೆ ಬಾಕಿ ಎಲ್ಲ ಹರ್ಷದೀಪ್ ಅವ್ರು ಮಾಡಿದ್ರು, ಬಟ್ ವಿಕೆಟ್ಸ್ ಇಲ್ಲ. ಆಮೇಲೆ ಈ ಕಡೆ ನಮ್ಮ ರಾಣಾ ಆರ್ಮಿನೂ ಮಾಡಿದ್ರು, ಏನೋ ಒಂದು ವಿಕೆಟ್ ಏನೋ ಬಂತು ಅನ್ಕೋತೀನಿ. ಬಟ್ ಒಟ್ಟಿನಲ್ಲಿ ಬೌಲಿಂಗು ಆ ಲೆವೆಲ್ಗೇನು ಬರಲಿಲ್ಲ ಅಂತ. ಫೀಲ್ಡಿಂಗ್ ಅಂತೂ ಬಿಟ್ಬಿಡಿ ನೀವು, 2 ರನ್ನು 4 ರನ್ ಅದೆಲ್ಲ ಹೋಗ್ತಾನೆ ಇರುತ್ತೆ. ಒಟ್ಟಿನಲ್ಲಿ ಏನು ಗೊತ್ತಿಲ್ಲ ಯಾವ ಥರ ಸ್ಟ್ರಾಟಜಿ ಮಾಡಿದ್ರು ಅಂತ. ರವಿ ಬಿಷ್ಣಾಯ್ ಜಾಗದಲ್ಲಿ ಪ್ರಿನ್ಸ್ ಯಾವೋ ತೊಗೊಂಡು ಬಂದಿರೋದು ಉತ್ತಮ ನಿರ್ಧಾರ. ಬಟ್ ಇಲ್ಲಿ ಏನಂದರೆ ಬೌಲಿಂಗಲ್ಲಿ ಸಂಘಟಿತವಾಗಿ ಬೌಲಿಂಗ್ ಪ್ರದರ್ಶನ ಬರ್ತಾ ಇಲ್ಲ ಅಂತ. ಅದು ಏನು ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಸೊ 200+ ಎಲ್ಲ ಹೊಡ್ಸ್ಕೊತಾರೆ. ಈ ಕಡೆ ಉಪ್ಪಾಣ ಸೂಪರ್ಬಾಗಿ ಆಡಿದ್ರು, ಎಲ್ಲ ಆಯಿತು. ಇವ್ರು ನೋಡಿದ್ರೆ 76 ರನ್ಗೆ ಆಲೌಟು. ಕೆಲವೊಂದು ಸ್ಟ್ಯಾಟ್ಸ್ ಎಲ್ಲ ನೋಡಿದ್ರು ಹಂಗೆ ಇದೆ. ಡಾರ್ಕೆಸ್ಟ್ ಡೇಸ್ ಇನ್ ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿ ಅನ್ನೋ ಥರ ಹೇಳ್ತಿದ್ದಾರೆ. ಯಾಕೆ ಅಂತಂದರೆ ನೀವು ನೋಡಿ, ಫಾರ್ ದ ಫಸ್ಟ್ ಟೈಮ್ ಎವರ್ ರಿಮೇನ್ ವಿನ್ಲೆಸ್ ಫಾರ್ 5 ಕನ್ಸಿಕ್ಯೂಟಿವ್ T20s ಅಂತ. 5 ಕನ್ಸಿಕ್ಯೂಟಿವ್ T20s 5 T20s ನಾವು ಸೋತೇ ಇರಲಿಲ್ಲ ಗುರು. ಅದು ಸೋತ್ಬಿಟ್ವಾ ಲಾಸ್ಟ್ T20I ಬೈ ಮೋರ್ ದೆನ್ 100 ರನ್ಸು.
100 ರನ್ಸ್ ಮೇಲೆ ನಾವು ಇಲ್ಲಿವರೆಗೂ ಸೋತೇ ಇರಲಿಲ್ಲ, ಫಸ್ಟ್ ಟೈಮ್ ಎವರ್ ಅಂತ ಇದು. ಆಮೇಲೆ ಗಾಟ್ ಬೌಲ್ಡ್ ಔಟ್ ಫಾರ್ ಜಸ್ಟ್ 76, ದೇರ್ ಸೆಕೆಂಡ್ ಎವರ್ ಲೋಯೆಸ್ಟ್, ನಮ್ಮದು ಸೆಕೆಂಡ್ ಲೋಯೆಸ್ಟ್ ಎವರ್. ಟೋಟಲ್ ಇನ್ T20 ಐಸು 74 ಇತ್ತು, 76 ಇವಾಗ ಸೆಕೆಂಡ್ ಲೋಯೆಸ್ಟು. ಅದಾದಮೇಲೆ ಲಾಸ್ಟ್ 5 ವಿಕೆಟ್ಸಿಂದ ಪವರ್ ಪ್ಲೇ ಫಾರ್ ದ ಫಸ್ಟ್ ಟೈಮ್ ಎವರ್ ಇನ್ T20 ಐಸು. ಇನ್ನು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಬಗ್ಗೆ ಬರೋದಾದರೆ, ಅಯ್ಯರ್ ಅಣ್ಣ ಏನು ಮಾಡ್ತವ್ರೆ ಅಂತ ಅರ್ಥ ಆಗ್ತಿಲ್ಲಪ್ಪ. ಲಾಸ್ಟ್ 12 ಮ್ಯಾಚಸ್ ನೀವು ನೋಡಿದ್ರೆ, IPL ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ನೋಡಿದ್ರೆ ಒಂದೇ ಒಂದು ವಿಕ್ಟ್ರಿ ಇದೆ ಗುರು. 11 ಅಂದರೆ ಒಂದು ನೋ ರಿಸಲ್ಟ್ ಬಿಟ್ಟರೆ 10 ಸೋತಿದ್ದಾರೆ. ಏನಪ್ಪ ಇದು ಈ ಥರ ನಡೀತಾ ಇದೆ? ಯಾರ್ದಾದ್ರೂ ಕಣ್ಣು ಬಿದ್ದಿದ್ದಾನ ಶ್ರೇಯಸ್ ಅಯ್ಯರ್ ಮೇಲೆ ಗೊತ್ತಿಲ್ಲ. ಕಾಮ್ ಆ್ಯಂಡ್ ಕಂಪೋಸ್ಡ್, ಎಸ್ ಅಫ್ಕೋರ್ಸ್ ಇರ್ತಾರೆ, ಬಟ್ ಆ ಟೀಮ್ನ ಹೆಂಗೆ ತೊಗೊಂಡು ಹೋಗ್ಬೇಕು ಅಂತ ಸ್ವಲ್ಪ ಅದನ್ನು ಒಂಚೂರು ಚುರುಕು ಬುದ್ಧಿ ಎಲ್ಲ ಯೂಸ್ ಮಾಡಬೇಕು. ಅದು ಮಾಡ್ತವ್ರಾ ಅಥವಾ ಒಗ್ಗೂಡೋಕೆ ಆಗ್ತಾ ಇಲ್ವಾ ಗೊತ್ತಿಲ್ಲ ಗುರು. ಹೊಡಿತಾರೆ, ಅವರು ಬ್ಯಾಟಿಂಗು ಮಾಡ್ತಾರೆ, ಹೊಡಿತಾರೆ, ಸೀದಾ ಕೈಗೆ ಹೋಗುತ್ತೆ. ಇನ್ನು ಇವ್ರು ಇಂಗ್ಲೆಂಡ್ ಪರವಾಗಿ ಹೇಳಬೇಕು ಅಂದರೆ ಜೋಫ್ರಾ ಆರ್ಚರ್ ಸೂಪರ್ ಬೌಲಿಂಗು, ಆಮೇಲೆ ಟಂಗು ಸೂಪರ್ ಬೌಲಿಂಗು. ಟಂಗ್ ಮಾತ್ರ ಸಖತ್ತಾಗಿ ಹಾಕಿದ್ರು, 4 ವಿಕೆಟ್ ಏನೋ ತೆಗೆದ್ರು. ಜೋಫ್ರಾ ಆರ್ಚರ್ ಅಂತೂ ಮೇಲೇನೆ ಎಲ್ಲ ಬುಡ ಕಿತ್ಬಿಟ್ರು ಅನ್ನೋ ಥರನೇ. ಆಮೇಲೆ ಆದಿಲ್ ರಶೀದು ಇವರೆಲ್ಲ ಬಂದ್ಬಿಟ್ಟು ಸ್ವಲ್ಪ ಗ್ಯಾಪಲ್ಲಿ ಎಲ್ಲ ಮುಗಿಸೇ ಬಿಟ್ರು. ಅವ್ರ ಕಡೆಯಿಂದ ಬೌಲಿಂಗ್ ಚೆನ್ನಾಗಿ ಬಂತು ಗುರು. ಅಂದರೆ ಏನು ನಾವು ಖರಾಬಾಗಿ ಆಡಿದ್ವಿ, ಬಟ್ ಅವರು ಬೌಲಿಂಗು ಸಖತ್ತಾಗೆ ಮಾಡಿದ್ರು, ಕ್ರೆಡಿಟ್ಸ್ ಅವ್ರಿಗೂ ಕೊಡಬೇಕು. ಬಟ್ ಓವರಾಲ್ ಆಗಿ ನಮ್ಮದು ಬ್ಯಾಟಿಂಗ್ ಹಂಗೆ ಮಾಡಿದ್ರಲ್ಲ, ಬರೀ ಹೊಡೆದಿದ್ದೆಲ್ಲ ಕೈಗೆ ಹೋಗ್ತಾ ಇದೆ. ಇಶಾನ್ ಕಿಶನ್ ಹೊಡೆದ್ರು ಕೈಗೆ ಹೋಯ್ತು, ಈ ಕಡೆ ಶ್ರೇಯಸ್ ಅಯ್ಯರ್ ಹೊಡೆದ್ರು ಅದು ಕೈಗೆ, ಡೀಪ್ ಸ್ಕ್ವೇರ್ ಲೆಗಲ್ ಈಸಿ ಕೈಗೆ ಹೋಗುತ್ತೆ. ಅಂದರೆ ಏನು ಹೇಳ್ಬೇಕು ಅಂತ, ಇಂಡಿವಿಜುವಲ್ ಅಟ್ಯಾಕ್ ಅಲ್ಲ, ಬಟ್ ತಿಲಕ್ ವರ್ಮಾ ಬಗ್ಗೆ ಹೇಳಬೇಕು ಅಂತಂದರೆ ಲಿಟ್ರಲಿ ಏನು ಅರ್ಥನೇ ಆಗ್ತಿಲ್ಲಪ್ಪ ಅಣ್ಣನ ಬ್ಯಾಟಿಂಗು. ಅಂದರೆ 11 ಬಾಲ್ 3 ರನ್ನು ಗುರು, 200+ ಟಾರ್ಗೆಟ್ ಚೇಸ್ ಮಾಡ್ತಿದ್ದೀರಾ ನೀವು. ಅಂದರೆ 11 ಬಾಲ್ 3 ರನ್ನು, ಸ್ಟ್ರೈಕ್ ರೊಟೇಷನ್ ಎಲ್ಲ ಇವತ್ತು ನೋಡಿ ನೀವು. ಅಫ್ಕೋರ್ಸ್ ವಿಕೆಟ್ಸ್ ಹೋಗಿದೆ, ಪಾರ್ಟ್ನರ್ಶಿಪ್ ಬೆಳೆಸ್ಬೇಕು ಎಲ್ಲ ಓಕೆ, ಬಟ್ ಸ್ಟಿಲ್ ನೀವು 11 ಬಾಲ್ 3 ರನ್ ಅಂದರೆ ಎಲ್ಲಿ ಏನು ಕತೆ? ಸಿಂಗಲ್ ಆಡೋದಾದರೂ ಅದು ಮಾಡಬೇಕು ತಾನೆ, ಅದೂ ಇಲ್ಲ ನಮ್ಮ ತಿಲಕ್ ವರ್ಮಾ. ಅಫ್ಕೋರ್ಸ್ ಚೆನ್ನಾಗಿ ಆಡ್ತಾರೆ, ಟ್ಯಾಲೆಂಟೆಡ್ ಪ್ಲೇಯರು, ಬಟ್ ಈ ಒಂದು ಇದರಲ್ಲಿ ಏನು ನಡೀತಾ ಇದೆ ಗೊತ್ತಿಲ್ಲ. ಇಶಾನ್ ಕಿಶನ್ ಅವ್ರ ಕಡೆಯಿಂದ ಲಾಸ್ಟ್ 5 ಇನ್ನಿಂಗ್ಸ್ ಅದು ಅವ್ರದ್ದು ಬರ್ತಾ ಇಲ್ಲ. ನಮ್ಗೇನಪ್ಪ ಅಂದರೆ ಒಂದು ಖುಷಿ ವಿಚಾರ, ಸದ್ಯಕ್ಕೆ T20 ವರ್ಲ್ಡ್ ಕಪ್ ಆಗಲಿ ಒಲಿಂಪಿಕ್ಸ್ ಆಗಲಿ ಎಲ್ಲ ಸ್ವಲ್ಪ ಲೇಟಾಗಿ, ಅಂದರೆ 2028 ಇರೋದ್ರಿಂದ ಓಕೆ ಪರವಾಗಿಲ್ಲ ಅನ್ನೋ ಥರ. ಯಾಕಂದರೆ ಇವರು ಪರ್ಫಾರ್ಮೆನ್ಸು IPL ಪರ್ಫಾರ್ಮೆನ್ಸ್ ನೋಡಿ ತಗೋತಾರೆ ಅಂತಂದರೆ, ಇವಾಗ ನಮ್ಮ ರಜತ್ ಪಟ್ಟಿದಾರ, ಭೂವಿ, ಕೃಣಾಲ್ ಪಾಂಡ್ಯ ಎಲ್ಲ ಇರಬೇಕಾಗಿತ್ತು. ಸೊ ಇವುದು ಕ್ರೈಟೀರಿಯಾ ಗೊತ್ತಿಲ್ಲ, ಏನು ಕ್ರೈಟೀರಿಯಾ ಇದೆ ಅಂತ ಗೊತ್ತಿಲ್ಲ. ಒಂದು ಕ್ರೈಟೀರಿಯಾ ಆದರೆ ಇನ್ನೊಂದು ಪ್ಲೇಯರ್ಸ್ನ ನೀವು ಯಾವ ಥರ ಕೈ ಬಿಡ್ತಿದ್ದೀರಾ ಅಂತ ಅಟ್ಲೀಸ್ಟ್ ಅವ್ರಿಗೆ ಒಂದು ಕಮ್ಯುನಿಕೇಟ್ ಮಾಡ್ತಿದ್ರೆ. ಆ ಕಮ್ಯುನಿಕೇಷನ್ನು ಹೆಂಗಿದೆ ಏನು ಕತೆ ಗೊತ್ತಿಲ್ಲ. ನಮಗೂ ಗೊತ್ತಾಗಬೇಕು ತಾನೇ ಯಾವ ಥರ ಬಿಟ್ಟಿದ್ದಾರೆ ಏನು ಕತೆ. ಸಡನ್ನಾಗಿ ಬಿಡ್ತಾರೆ, ಸಡನ್ನಾಗಿ ತಗೋತಾರೆ, ಯಾರನ್ನ ತಗೋತಾರೋ ಯಾರನ್ನ ಬಿಡ್ತಾರೋ. ಅಂದರೆ ಆ ತೊಗೊಂಡಿದ್ದಕ್ಕೂ ಆ ಬಿಟ್ಟಿದ್ದಕ್ಕೂ ಒಂದು ಪ್ರಾಪರ್ ಆಗಿ ಕೊಡ್ಬೇಕಪ್ಪ ರೀಸನು, ಅದೂ ಇಲ್ಲ. ಒಟ್ಟಿನಲ್ಲಿ ನಮ್ಮ ತಂಡ ಗೋಜಲಮಯ ತಂಡ ಅಂತೂ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 4th T20 ಬರುತ್ತೆ. ಆ 4th T20ಯಲ್ಲಿ ಇವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಅಂದರೆ ನೆಕ್ಸ್ಟ್ 2 ಮ್ಯಾಚಸ್ ಇವ್ರು ಗೆದ್ದರೆ ಅದು ಸರಣಿ ಸಮಬಲ ಆಗುತ್ತೆ. ಬಟ್ ಇವ್ರು ಆಡ್ತಾ ಇರೋ ರೀತಿ ನೋಡಿದ್ರೆ ಗೊತ್ತಿಲ್ಲ ಏನಾಗುತ್ತಂತ. ಸೊ ನನ್ನ ಅನಿಸಿಕೆನ ಹೇಳ್ಬಿಟ್ಟಿದ್ದೀನಿ. ನಾಳೆ ಗ್ಯಾಪಲ್ಲಿ ಮತ್ತೆ ಲೈವಲ್ಲೆಲ್ಲ ಪ್ರಾಪರ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಏನು ಅನ್ನಿಸ್ತು ಅಂತ ನಾನಂತೂ ಹೇಳಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆನ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.